ಮುಖ್ಯಾಂಶಗಳು. ಅಕ್ಷರ ಜಾತ್ರೆಗೆ ಧಾರವಾಡ ಸಜ್ಜು. 3 ದಿನಗಳ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾಳೆ ವಿದ್ಯುಕ್ತ ಚಾಲನೆ. ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ಪಟ್ಟಿಗೆ ಮುಖ್ಯಮಂತ್ರಿ ಶೀಘ್ರ ಅಂಕಿತ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ. ಮಹಿಳೆಯರಿಂದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಪ್ರವೇಶ. ಬಿಜೆಪಿಯಿಂದ ಕೇರಳದಲ್ಲಿ ಬಂದ್ ಆಚರಣೆ. ಸಿಡ್ನಿ ಟೆಸ್ಟ್ ಕ್ರಿಕೆಟ್. ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ ಮೊದಲ ದಿನದ ಗೌರವ. 4 ವಿಕೆಟ್ ನಷ್ಟಕ್ಕೆ 303 ರನ್. ವಾರ್ತೆಗಳ ವಿವರ. ವಿದ್ಯಾಕಾಶಿ ಸಾಹಿತಿಗಳ ನಗರಿ ಧಾರವಾಡದಲ್ಲಿ ನಾಳೆ ಆರಂಭವಾಗಲಿರುವ 3 ದಿನಗಳ ಅಕ್ಷರ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. 61 ವರ್ಷಗಳ ಬಳಿಕ ಇಲ್ಲಿ ಮತ್ತೊಮ್ಮೆ ನಡೆಯುತ್ತಿರುವ ನುಡಿ ಹಬ್ಬದ ಸಿದ್ಧತೆ ಕುರಿತು ಒಂದು ನೋಟ. 74ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಾಂಸ್ಕೃತಿಕ ನಗರಿ ಧಾರವಾಡ ಸರ್ವ ರೀತಿಯಲ್ಲಿ ಸಜ್ಜುಗೊಂಡಿದ್ದು, ನಗರದೆಲ್ಲೆಡೆ ನುಡಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. 1957ರಲ್ಲಿ ಧಾರವಾಡದಲ್ಲಿ ಜರುಗಿದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ರಾಷ್ಟ್ರಕವಿ ಕುವೆಂಪು ವಹಿಸಿದ್ದು ವಿಶೇಷ. ಇದೀಗ 61 ವರ್ಷಗಳ ನಂತರ ಸಾಹಿತ್ಯ ಸಮ್ಮೇಳನದ ಆತಿಥ್ಯ ವಹಿಸಿಕೊಂಡಿರುವ ಧಾರವಾಡ ಚುಮು ಚುಮು ಚಳಿಯ ನಡುವೆ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ಸಂಗೀತ ಸೇರಿದಂತೆ ವಿಭಿನ್ನ ಆಯಾಮಗಳಲ್ಲಿ ತನ್ನದೇ ವಿಶಿಷ್ಟ ಛಾಪು ಮೂಡಿಸಿರುವ ವಿದ್ಯಾನಗರಿ ಧಾರವಾಡ 3 ದಿನಗಳ ಅಕ್ಷರ ಜಾತ್ರೆಗೆ ಸರ್ವಸನ್ನದ್ಧವಾಗಿದೆ. ಡೆಪ್ಯೂಟಿ ಚನ್ನಬಸಪ್ಪ ಮಹಾದ್ವಾರದ ಮಹಾಕವಿ ಪಂಪ ಮಹಾಮಂಟಪದ ಅಂಬಿಕಾ ತನಿಯದತ್ತ ಪ್ರಧಾನ ವೇದಿಕೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರರ ಸರ್ವಾಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆಯಲಿದೆ. ಬೆಳಗ್ಗೆ 8 ಗಂಟೆಗೆ ರಾಷ್ಟ್ರಧ್ವಜಾರೋಹಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ವಿ. ದೇಶಪಾಂಡೆ, ಕನ್ನಡ ಸಾಹಿತ್ಯ ಪರಿಷತ್ ಧ್ವಜವನ್ನು ಅಧ್ಯಕ್ಷ ಮನು ಬಳಿಗಾರ್, ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ ಅಂಗಡಿ ನಾಡಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಶತಮಾನದ ಇತಿಹಾಸ ಹೊಂದಿರುವ ಕರ್ನಾಟಕ ಮಹಾವಿದ್ಯಾಲಯದಿಂದ ಸರ್ವಾಧ್ಯಕ್ಷರ ಮೆರವಣಿಗೆಗೆ ಬೆಳಗ್ಗೆ 8:30ಕ್ಕೆ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಚಾಲನೆ ನೀಡಲಿದ್ದಾರೆ. 1500ಕ್ಕೂ ಹೆಚ್ಚು ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ವಿಶೇಷ ಮೆರುಗು ತರಲಿದ್ದಾರೆ. 15 ಸ್ತಬ್ಧ ಚಿತ್ರ, 55ಕ್ಕೂ ಹೆಚ್ಚು ಕಲಾ ತಂಡಗಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮೆರವಣಿಗೆ ಸಾಗುವ ಮಾರ್ಗದ ಇಕ್ಕೆಲಗಳ ಕಟ್ಟಡ ಮತ್ತು ಕಾಂಪೌಂಡ್ಗಳ ಮೇಲೆ ವೈವಿಧ್ಯಮಯ ಚಿತ್ರ ಬಿಡಿಸಲಾಗಿದ್ದು, ಸಾಹಿತ್ಯಾಸಕ್ತರನ್ನು ಸಮ್ಮೇಳನದತ್ತ ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ. ಮೆರವಣಿಗೆ ಬಳಿಕ ಪ್ರಧಾನ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ 3 ದಿನಗಳ ಅಕ್ಷರ ಜಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ವಿ. ದೇಶಪಾಂಡೆ, ಸಚಿವರಾದ ಡಾಕ್ಟರ್ ಜಯಮಾಲಾ, ಸಿಎಸ್ ಶಿವಳ್ಳಿ ಸೇರಿದಂತೆ ಜಿಲ್ಲೆಯ ಪ್ರತಿನಿಧಿಗಳು ಈ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಮಲೆನಾಡು ಮತ್ತು ಬಯಲು ಸೀಮೆಯನ್ನು ತನ್ನ ಒಡಲಲ್ಲಿ ಹೊಂದಿರುವ ಧಾರವಾಡ ನಗರ ಸಾಹಿತ್ಯ ಹಬ್ಬದ ಈ ಹೊತ್ತಿನಲ್ಲಿ ವಿಶೇಷವಾಗಿ ಸಿಂಗಾರಗೊಂಡಿದ್ದು, ನಗರದ ಪ್ರಮುಖ ರಸ್ತೆಗಳು ದೀಪಾಲಂಕಾರ, ತಳಿರು ತೋರಣಗಳಿಂದ ಅಲಂಕೃತಗೊಂಡಿವೆ. ಒಟ್ಟಾರೆ 3 ದಿನಗಳ ಸಾಹಿತ್ಯ ಹಬ್ಬದಲ್ಲಿ ದಲಿತ ಅಸ್ಮಿತೆ, ಕನ್ನಡ ಶಾಲೆಗಳ ಅಳಿವು ಉಳಿವು ವಿಚಾರಗಳು ಸೇರಿದಂತೆ 24 ಗೋಷ್ಠಿಗಳು ನಡೆಯಲಿವೆ. 3 ದಿನಗಳ ಸಾಹಿತ್ಯ ಹಬ್ಬಕ್ಕಾಗಿ ವಿದ್ಯಾನಗರಿ ಧಾರವಾಡಕ್ಕೆ ಆಗಮಿಸುವ ಪ್ರತಿನಿಧಿಗಳು ಹಾಗೂ ಸಾಹಿತ್ಯಾಸಕ್ತರಿಗೆ ಉಣಬಡಿಸಲು 80,000 ಶೇಂಗಾ ಹೋಳಿಗೆ, ಹುಗ್ಗಿ, ಮಾದ್ಲಿ ತಯಾರಿಕೆಗೆ ಸಕ್ಕರೆ ಬದಲು ಬೆಲ್ಲವನ್ನು ಬಳಸುತ್ತಿರುವುದು ವಿಶೇಷ. ಸಮ್ಮೇಳನ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮನು ಬಳಿಗಾರ್, ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸುತ್ತಿರುವ ಸಾಹಿತ್ಯಾಸಕ್ತರಿಗೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಹೋಳಿಗೆ, ಮಾದ್ಲಿ ಸೇರಿದಂತೆ ವಿವಿಧ ಭಕ್ಷ್ಯ ಭೋಜ ಉಣಬಡಿಸಲು ಬಾಣಸಿಗರು ಸಿದ್ಧರಾಗಿದ್ದಾರೆ. ಅದರ ಜೊತೆಗೆ ಸಮ್ಮೇಳನ ಯಶಸ್ವಿಗೊಳಿಸಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದರು. ನಾವು ಸ್ವಲ್ಪ ಬದಲಾವಣೆ ಇದ್ವಿ, ಆದರೆ ಸಾರ್ವಜನಿಕರ ಒತ್ತಾಯದಿಂದಾಗಿ ಅವರು ಹೇಳಿದ ಮಾರ್ಗ ಕರ್ನಾಟಕ ಕಾಲೇಜಿನಿಂದ ಆಲೂರು ವೆಂಕಟರಾವ್ ವೃತ್ತ, ಅಲ್ಲಿಂದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಮುಂದೆ ವಿವೇಕಾನಂದ ವೃತ್ತಕ್ಕೆ ಹೋಗಿ ಮತ್ತೆ ಅದು ತಿರುಗಿ ಬಂದು ಆರಲ್ಯ ಹೈಸ್ಕೂಲ್ ಹತ್ರ ಹಾಸಿ NH4 ಅಂದರೆ ಹಳೆಯ ರಾಷ್ಟ್ರೀಯ ಹೆದ್ದಾರಿ ಬರ್ತದೆ, ಅಲ್ಲಿಂದ ಬಂದು ಬೆಳಗಾವಿ 4 ದಿನ ಬರುತ್ತೆ, ಬಂದು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಪ್ರಧಾನ ವೇದಿಕೆಗೆ ಅದು ತಲುಪ್ತದೆ. ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು 11 ಗಂಟೆಗೆ ಮಾಡ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು, ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು,
ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಜಿಲ್ಲೆಯ ಸಚಿವರುಗಳು, ಶಾಸಕರುಗಳು, ವಿದ್ವಾಂಸರು, ಸಾಹಿತಿಗಳು ಅದರಲ್ಲಿ ಭಾಗವಹಿಸ್ತಾರೆ. ಸುಮಾರು ನನ್ನ ಪ್ರಕಾರ ಉದ್ಘಾಟನಾ ಸಮಾರಂಭಕ್ಕೆ ಕನಿಷ್ಠ ಒಂದು 75-80 ಸಾವಿರ ಜನ ಅಥವಾ 1 ಲಕ್ಷ ಜನನೂ ಸೇರುವ ಭರವಸೆ ನನಗಿದೆ. ವಿದ್ಯಾನಗರಿ ಧಾರವಾಡದಲ್ಲಿ ನಾಳೆಯಿಂದ ನಡೆಯಲಿರುವ 3 ದಿನಗಳ ನುಡಿ ಜಾತ್ರೆಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಪ್ರತಿನಿಧಿಗಳು ಆಗಮಿಸುತ್ತಿದ್ದು, ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾಡಳಿತ ಟೊಂಕ ಕಟ್ಟಿ ನಿಂತಿದೆ. ನಾಳೆ ಆರಂಭವಾಗಲಿರುವ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರ ಚಂದನ ವಾಹಿನಿಯಲ್ಲಿ ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ ಮೂಡಿಬರಲಿದೆ. ಧಾರವಾಡ ನಗರ ಸಾಹಿತ್ಯ ಸಮ್ಮೇಳನಕ್ಕೆ ಕೈಗೊಂಡಿರುವ ಸಿದ್ಧತೆಗಳ ಕುರಿತು ಇನ್ನಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಡಾಕ್ಟರ್ ಮಹೇಶ್ ವಾಳ್ವೇಕರ್ ಅವರಿಂದ. ಹಲೋ ಮಹೇಶ್. ಮಹೇಶ್, ನಾಳಿನ ಸಾಹಿತ್ಯ ಸಮ್ಮೇಳನಕ್ಕೆ ಎಷ್ಟು ಮಂದಿ ಸ್ವಯಂ ಸೇವಕರು ಕಾರ್ಯನಿರ್ವಹಿಸುತ್ತಾರೆ, ಹಾಗೆ ಅಲ್ಲಿ ಯಾವ ಭದ್ರತೆ ಕೈಗೊಳ್ಳಲಾಗಿದೆ? ಅಶ್ವಿನಿ, ನಾಳೆಯಿಂದ ಧಾರವಾಡದಲ್ಲಿ ಆರಂಭಗೊಳ್ಳುವ 3 ದಿನಗಳ ನುಡಿ ತೇರಿಗೆ ಕ್ಷಣಗಣನೆ ಈಗಾಗಲೇ ಆರಂಭಗೊಂಡಿದೆ. ಅದಕ್ಕಾಗಿ ಸಿದ್ಧತಾ ಕಾರ್ಯಗಳು ಅಂತಿಮ ಹಂತ ತಲುಪಿವೆ. ವಸತಿ ಇರಬಹುದು, ಆಹಾರ, ವೇದಿಕೆ, ಮಳಿಗೆ, ಸಾಂಸ್ಕೃತಿಕ, ಸ್ವಚ್ಛತೆ, ಸಾರಿಗೆ ಸೇರಿ 16 ಸಮಿತಿಗಳು ಅಚ್ಚುಕಟ್ಟಾದ ಕಾರ್ಯನಿರ್ವಹಣೆಯಲ್ಲಿ ತೊಡಗಿವೆ. ಇದಕ್ಕಾಗಿ ಸಾವಿರಾರು ಸ್ವಯಂ ಸೇವಕರು ಸಿದ್ಧತೆಯಲ್ಲಿ. ಕರ್ನಾಟಕ ವಿಶ್ವವಿದ್ಯಾಲಯ, ಹಂಪಿಯ ಕಂಬಗಳು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅಲ್ಲದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಸಾಹಿತಿಗಳ ಭಾವಚಿತ್ರವನ್ನು ಇಲ್ಲಿ ಅದ್ಭುತವಾಗಿ ನಿರ್ಮಿಸಲಾಗಿದೆ ಮತ್ತು ಈ ಸಮ್ಮೇಳನಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ಅದಕ್ಕಾಗಿ 7 ಎಸ್ಪಿಗಳು, 18 ಎಸಿಪಿಗಳು ಹಾಗೂ 100ಕ್ಕೂ ಹೆಚ್ಚು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಸೇರಿ ಒಟ್ಟು ಸುಮಾರು 2,000 ಪೊಲೀಸ್ ಸಿಬ್ಬಂದಿಗಳನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಅದು ಅಲ್ಲದೆ ಎಲ್ಲೆಡೆ ಡ್ರೋನ್ ಕ್ಯಾಮೆರಾ ಮೂಲಕ ಕಣ್ಗಾವಲು ನೀಡಲಾಗಿದೆ. ಹೊರ ರಾಜ್ಯಗಳಿಂದ ಯಾರು ಪ್ರತಿನಿಧಿಗಳು ಬಂದಿರೋ ಬಗ್ಗೆ ಮಾಹಿತಿ ಇದೆಯಾ ಮಹೇಶ್? ಹಾಗೆ ವಸತಿಗೆ ಏನೇನ್ ಸೌಲಭ್ಯ ಕಲ್ಪಿಸಲಾಗಿದೆ? ಅಶ್ವಿನಿ, ವಸತಿಗಾಗಿ ಸಮ್ಮೇಳನಕ್ಕೆ ಆಗಮಿಸುವಂತಹ ಎಲ್ಲ ಗಣ್ಯರಿಗೂ ಸಾಹಿತಿಗಳಿಗೂ ಸೇರಿದಂತೆ ಎಲ್ಲರಿಗೂ ಹುಬ್ಬಳ್ಳಿ ಹಾಗೂ ಧಾರವಾಡದ ಹಲವೆಡೆ ವಸತಿ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಇದು ಅಲ್ಲದೆ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ ಮೊದಲಾದ ರಾಜ್ಯಗಳಿಂದ ಹಲವರು ಪ್ರತಿನಿಧಿಗಳಾಗಿ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲದೆ ಹಲವು ದೇಶಗಳಿಂದ ವಿದೇಶಿಗರು ಕೂಡ ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಅಶ್ವಿನಿ, ಸರ್ಕಾರಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಆರಂಭಿಸಲು ಸರ್ಕಾರ ಒಲವು ತೋರಿದೆ, ಆದ್ರೆ ಸಾಹಿತಿಗಳು ಇದರ ಪರವಾಗಿಲ್ಲ. ಈ ವಿಷಯದ ಬಗ್ಗೆ ಏನಾದ್ರು ಚರ್ಚೆ ಆಗಬಹುದಾ ಮಹೇಶ್? ಹೌದು ಅಶ್ವಿನಿ, ಈಗಾಗಲೇ ತಮಗೆ ತಿಳಿದಿರುವಂತೆ ಪ್ರತಿಯೊಂದು ಸಮ್ಮೇಳನದಲ್ಲೂ ಕೂಡ 20 ಗೋಷ್ಠಿಗಳು ಇರ್ತವೆ. ಆದರೆ ಈ ಬಾರಿಯ ಸಮ್ಮೇಳನ ಬಹಳ ವಿಶೇಷವಾಗಿದೆ. ಈ ಸಮ್ಮೇಳನದಲ್ಲಿ 24ಕ್ಕೂ ಹೆಚ್ಚು ಗೋಷ್ಠಿಗಳಿವೆ. ಅದರಲ್ಲಿ ಪ್ರಮುಖವಾಗಿ ಕನ್ನಡ ಶಾಲೆಗಳ ಅಳಿವು ಉಳಿವು ಕುರಿತು ಗೋಷ್ಠಿ ಇರಬಹುದು, ಅಲ್ಲದೆ ಗಡಿನಾಡ ತಲ್ಲಣಗಳು ಕುರಿತಂತ ಗೋಷ್ಠಿ ಇರಬಹುದು, ನೀರಾವರಿ ಜ್ವಲಂತ ಸಮಸ್ಯೆಗಳು ಕುರಿತಂತ ಚರ್ಚೆ ಇರಬಹುದು. ಇದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿಯ ಸವಾಲುಗಳು ಕುರಿತಂತ ವಿಚಾರಗೋಷ್ಠಿ ಆಯೋಜಿಸಲಾಗಿದೆ. ಈ ಗೋಷ್ಠಿಗಳ ಮೂಲಕ ಕನ್ನಡ ನಾಡು, ನುಡಿ, ನೆಲ, ಜಲ, ಭಾಷೆ, ಗಡಿ ಸಮಸ್ಯೆ ಕುರಿತು ಬೆಳಕು ಚೆಲ್ಲುವ ಮೂಲಕ ಅವುಗಳ ಪರಿಹಾರಕ್ಕೆ ಈ ಸಮ್ಮೇಳನದ ಮೂಲಕ ಸರ್ಕಾರಕ್ಕೆ ಸೂಕ್ತ ಸಲಹೆಗಳನ್ನು ನೀಡುವಂತಹ ನಿರೀಕ್ಷೆ ಇದೆ. ಅಶ್ವಿನಿ, ನಾಳೆ ಇನ್ನೇನೇನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಮಹೇಶ್? ಅಶ್ವಿನಿ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ರಾಷ್ಟ್ರ ಧ್ವಜಾರೋಹಣ, ಪರಿಷತ್ತಿನ ಧ್ವಜಾರೋಹಣ ಹಾಗೂ ನಾಡ ಧ್ವಜಾರೋಹಣ ನಡೆಯಲಿದೆ. ನಂತರ ಕರ್ನಾಟಕ ಕಲಾ ಮಹಾವಿದ್ಯಾಲಯದಿಂದ ಸಮ್ಮೇಳನದ ಅಕ್ಷರ ಮೆರವಣಿಗೆ ಆರಂಭಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಂಚರಿಸಲಿದೆ. 11 ಗಂಟೆಗೆ ಪ್ರಮುಖ ವೇದಿಕೆಯಾದಂತ ಅಂಬಿಕಾಸನ ದತ್ತ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸಮ್ಮೇಳನಕ್ಕೆ ಚಾಲನೆ ನೀಡಲಿದ್ದಾರೆ. ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಗಣ್ಯರು, ಸಾಹಿತಿಗಳು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಶ್ವಿನಿ, ಮಹದಾಯಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನರಗುಂದದಲ್ಲಿ ರೈತರು ಧರಣಿ ನಡೆಸ್ತಾ ಇದ್ದಾರಂತೆ. ಹಾಗಾಗಿ ಈ ವಿಷಯನೂ ನಾಳೆ ಏನಾದ್ರು ಚರ್ಚೆಗೆ ಬರಬಹುದಾ ಮಹೇಶ್? ಖಂಡಿತ ಅಶ್ವಿನಿ, ಈಗಾಗಲೇ ತಮಗೆ ತಿಳಿಸಿದಂತೆ ಈ ಭಾಗದ ನಾಡು ನುಡಿ ಇರಬಹುದು, ನೆಲ ಜಲ ಇರಬಹುದು, ಅಥವಾ ನದಿ ನೀರಿನ ಸಮಸ್ಯೆ ಇರಬಹುದು, ಮಹದಾಯಿ ಇರಬಹುದು, ಮೇಕೆದಾಟು ಇರಬಹುದು, ಎಲ್ಲ ಸಮಸ್ಯೆಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ವಿಸ್ತೃತವಾದಂತಹ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಅಶ್ವಿನಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಮಹೇಶ್. ಧಾರವಾಡದಲ್ಲಿ ನಾಳೆಯಿಂದ ಆರಂಭವಾಗಲಿರುವ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾಡಿನ ಸಂಸ್ಕೃತಿ, ಭಾಷೆ, ಗಡಿಗಳ ವಿಷಯಗಳ ಕುರಿತು ಚರ್ಚೆ ನಡೆಯಲಿದ್ದು, ಸಾಧ್ಯವಾದಷ್ಟು ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುವುದು ಎಂದು ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ ಕಂಬಾರ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ. ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಲು ಧಾರವಾಡಕ್ಕೆ ಬರುತ್ತಿರುವುದು ಒಂದು ಕಡೆ ಸಂತೋಷ. ಸ್ನೇಹಿತರಾದ ಎಂಎಂ ಕಲಬುರಗಿ ಹಾಗೂ ಗಿರಟಿ ಗೋವಿಂದರಾಜು ಅವರಂತಹ ಸ್ನೇಹಿತರನ್ನು ಕಳೆದುಕೊಂಡಿರುವುದು ಖೇದಕರ ಸಂಗತಿ ಎಂದು ಅವರು ಹೇಳಿದರು.
3 ದಿನಗಳ ಸಮ್ಮೇಳನದಲ್ಲಿ ಮಹದಾಯಿ ಸೇರಿದಂತೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಇದೆ ಎಂದು ತಿಳಿಸಿದರು. ಹೀಗೆ ಸಮವರ್ತಿ ಆದಂತಹ ಭಾವನೆಗಳ ಮಧ್ಯದಲ್ಲಿ ಧಾರವಾಡಕ್ಕೆ ಬರ್ತಾ ಇದ್ದೇನೆ. ನಾಳೆಯಿಂದ ಸಾಹಿತ್ಯ ಸಮ್ಮೇಳನದ ಸಮಾರಂಭ ಇದೆ, ಅದರಲ್ಲಿ ಭಾಗವಹಿಸಲಿಕ್ಕೆ ನನಗೆ ಸಂತೋಷವಾಗ್ತದೆ. ನಮಸ್ಕಾರ. ನಮ್ಮ ನಾಡಿಗೆ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಸಂಸ್ಕೃತಿಗೆ ಸಂಬಂಧಪಟ್ಟ ಸಂಸ್ಕೃತಿ ಮತ್ತು ಭಾಷೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಕೂಡ ಸಾಧ್ಯವಾದಷ್ಟು, ಯಾಕೆಂತಂದರೆ ಇಂದಿನ ಅವರ ಅನುಭವ ಬೇರೆ ಇದೆ, ಗಡಿನಾಡಿನವರ ಅನುಭವಗಳು ಬೇರೆ ಇದ್ದಾವೆ, ಒಳನಾಡಿನವರ ಅನುಭವಗಳು ಬೇರೆ ಇದ್ದಾವೆ. ಇವನ್ನೆಲ್ಲ ಕೂಡಿ ಚರ್ಚೆ ಮಾಡ್ಬೋದು ಅಂತ ಅನ್ನಿಸ್ತದೆ ನನಗೆ. ಅಂದರೆ ನಾ ಏನು ಹೇಳಿದೆ, ನಮ್ಮ ಎಲ್ಲ ಸಮಸ್ಯೆಗಳನ್ನು ಇದನ್ನು ಮಾಡಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಇದೆ. ಎಲ್ಲ ಭಾಗದ ಕನ್ನಡಿಗರು ಸೇರಿರೋದ್ರಿಂದ ಈ ವೇದಿಕೆಯಲ್ಲಿ ಬಹಳ ಅರ್ಥಪೂರ್ಣವಾದಂಥ ಚರ್ಚೆಗಳು ನಡೀತವೆ ಅಂತ ನಾನು ಹಾರೈಸ್ತೇನೆ. ನಾಳೆಯಿಂದ ಸಾಹಿತ್ಯ ಸಮ್ಮೇಳನ ಆರಂಭವಾಗಲಿರುವ ಹಿನ್ನೆಲೆ ಇಂದು ಧಾರವಾಡಕ್ಕೆ ಆಗಮಿಸಿದ ಸಮ್ಮೇಳನದ ಸರ್ವಾಧ್ಯಕ್ಷ ಡಾ ಚಂದ್ರಶೇಖರ ಕಂಬಾರ ದಂಪತಿಗಳನ್ನು ಧಾರವಾಡ ಜಿಲ್ಲಾ ಆಡಳಿತ ಸಾಂಪ್ರದಾಯಿಕವಾಗಿ ಸ್ವಾಗತಿಸಿ ಗೌರವಿಸಿತು. ಜಿಲ್ಲಾಧಿಕಾರಿ ದೀಪಾ ಚೋಳನ್ ಸಮ್ಮೇಳನಕ್ಕೆ ಅಗತ್ಯ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ, ಪ್ರತಿನಿಧಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ವೇದಿಕೆ ತಯಾರಾಗಿದೆ, ಮೆರವಣಿಗೆ ರೂಟು ರೆಡಿಯಾಗಿದೆ ಮತ್ತು ಅದರಲ್ಲಿ ಅಲಂಕಾರ ಕೂಡ ಶುರುವಾಗಿದೆ, ಪೂರ್ಣಗೊಂಡಿದೆ. ಬಹುಶಃ ಈ ಬಹಳ ದಿವಸದಿಂದ ಇಲ್ಲಿ ಹಿರಿಯ ಜನಪದ ಕಲಾವಿದ ಬಸಲಿಂಗಯ್ಯ ಹಿರೇಮಠ್ ಸಾಂಸ್ಕೃತಿಕ ನಗರಿ ಧಾರವಾಡದಲ್ಲಿ ಸಮ್ಮೇಳನ ನಡೆಯುತ್ತಿರುವುದು ಬಹಳ ಖುಷಿಯ ವಿಚಾರ. ಜನಪದ ಕಲಾವಿದರಿಗೆ ಪ್ರೋತ್ಸಾಹಿಸಿ ಬೆಳೆಸಿದ ಚಂದ್ರಶೇಖರ ಕಂಬಾರರು ಸರ್ವಾಧ್ಯಕ್ಷರಾಗಿರುವುದು ಖುಷಿ ಹೆಚ್ಚಿಸಿದೆ. ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲೂ ಸಕಲ ಸಿದ್ಧತೆ ನಡೆಸಿ ಸಜ್ಜಾಗಿದೆ. ಧಾರವಾಡ ನಗರಿ ಈ ಸಾಹಿತ್ಯ ಸಮ್ಮೇಳನಕ್ಕೆ ಬಹಳ ಅದ್ಭುತವಾಗಿ ತಯಾರಾಗೈತಿ. ಎಂಥ ಖುಷಿ ಕೊಡ್ತೈತಿ ಅಂದ್ರೆ ಬಹುಶಃ ಈ ಸನೇದ್ರಾಗಿಂತ ಸಾಹಿತ್ಯ ಸಮ್ಮೇಳನದ ಅರೇಂಜ್ಮೆಂಟ್ ನಾನಂತೂ ನೋಡೇ ಇಲ್ಲ. ಅಷ್ಟು ವ್ಯವಸ್ಥಿತವಾಗಿ ನಮ್ಮ ಜಿಲ್ಲಾ ಆಡಳಿತ ಮಾಡಿದ್ದು ನನಗಂತೂ ಬಹಳ ಸಂತೋಷ. ಸಾಹಿತ್ಯ ಸಮ್ಮೇಳನ ಬಂದಿದ್ದು ಖುಷಿ ಅನಿಸ್ತದೆ. ಬಹುಶಃ 62 ವರ್ಷಗಳ ನಂತರ ಜಿಲ್ಲಾಡಳಿತ, ಜಿಲ್ಲಾ ಪ್ರತಿನಿಧಿಗಳು, ಸಾಹಿತಿ, ಕವಿಗಳು ಸೇರಿ ಕನ್ನಡ ತೇರನ್ನು ಎಳೆಯಲು ಸಿದ್ಧರಾಗಿದ್ದಾರೆ. ನಮ್ಮ ಮಣ್ಣಿನ ಸೊಗಡಿನ ಕವಿ ಸರ್ವಾಧ್ಯಕ್ಷರಾಗಿರುವುದು ನಮಗೆ ಬಹಳ ಹೆಮ್ಮೆಯ ಸಂಗತಿ ಎಂದರು. ಸಾಹಿತಿಗಳು ಎಲ್ಲರೂ ಕೈ ಜೋಡಿಸಿ ಕನ್ನಡದ ತೇರನ್ನು ಎಳೆಯಕ ಎಲ್ಲರೂ ಮನಸಾರೆ ಇಲ್ಲಿ ಸನ್ನದ್ಧರಾಗ್ಯಾರ. ಜೊತೆಗೆ ಇದು ಕವಿಗಳ ನಾಡು, ಬೇಡಾನಗರಿ ಅಂತಾರೆ, ಇದು ನಮ್ಮ ಈ ಗಂಡು ಮೆಟ್ಟಿನ ನಾಡು ಅಂತಾರೆ. ಈ ನಾಡಿನೊಳಗೆ ಇವತ್ತ ಈ ಸಮ್ಮೇಳನ ನಡೀತಾ ಇರೋದು ವಿಶೇಷ. ಪಂಜಾಬ್ನ ಜಲಂಧರ್ನಲ್ಲಿಂದು 106ನೇ ಭಾರತೀಯ ವಿಜ್ಞಾನ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ತರುವಾಯ ಮೋದಿಯವರು 5ನೇ ಬಾರಿಗೆ ವಿಜ್ಞಾನ ಕಾಂಗ್ರೆಸ್ನಲ್ಲಿ ಭಾಗಿಯಾದರು. ಭವಿಷ್ಯದ ಭಾರತ ವಿಜ್ಞಾನ ತಂತ್ರಜ್ಞಾನ ಎಂಬುದು ಈ ಬಾರಿಯ ವಿಜ್ಞಾನ ಕಾಂಗ್ರೆಸ್ನ ಧ್ಯೇಯವಾಕ್ಯವಾಗಿದ್ದು, ಸಮಾವೇಶ ಇಂದಿನಿಂದ 5 ದಿನಗಳ ಕಾಲ ನಡೆಯಲಿದೆ. Are a compelling testament of integration of deep fundamental insights with technology development and nation building. PM said that now time is to take one step more and raise the जय जवान जय किसान जय विज्ञान ಉದ್ಘಾಟನೆ ನಂತರ ಪ್ರಧಾನಿ ವಿಜ್ಞಾನದ ಸಂಶೋಧನೆ ಮತ್ತು ಅನುಶೋಧನೆಗಳು ಜನಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆ ತರುವಂತಿರಬೇಕು. ಈ ನಿಟ್ಟಿನಲ್ಲಿ ಜೈ ಜವಾನ್ ಜೈ ಕಿಸಾನ್ ಮತ್ತು ಜೈ ವಿಜ್ಞಾನ್ ಜೊತೆಗೆ ಜೈ ಅನುಸಂಧಾನ್ ಎಂಬ ಘೋಷಣೆ ಇಂದಿನ ತುರ್ತು ಎಂದರು. ಆಧುನಿಕ ವಿಜ್ಞಾನದ ಜ್ಞಾನ ಮತ್ತು ಈ ಜ್ಞಾನವನ್ನು ಸಾಮಾಜಿಕ ಆರ್ಥಿಕ ಒಳಿತಿಗಾಗಿ ಬಳಕೆ ಮಾಡುವ ಕುರಿತು ಹೊಸ ತಲೆಮಾರಿನವರಲ್ಲಿ ಜಾಗೃತಿ ಮೂಡಿಸಬೇಕಿದೆ. ವಿಜ್ಞಾನ ಸಾರ್ವತ್ರಿಕವಾದರೂ ತಂತ್ರಜ್ಞಾನ ಸ್ಥಳೀಯ ಆಗಬೇಕಿದ್ದು, ಈ ನಿಟ್ಟಿನಲ್ಲಿ ನಾವೀನ್ಯತೆ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಪ್ರಸಕ್ತ ಸಾಮಾಜಿಕ ಮತ್ತು ಆರ್ಥಿಕ ಸವಾಲುಗಳಿಗೆ ಸುಲಭ, ಸುಗಮ ಮತ್ತು ಅಗ್ಗದ ಪರಿಹಾರ ಕೈಗೊಳ್ಳುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸಂಶೋಧನಾ ಪ್ರಯೋಗಾಲಯಗಳು ಮತ್ತು ಉನ್ನತ ವೈಜ್ಞಾನಿಕ ಸಂಸ್ಥೆಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ವೈಜ್ಞಾನಿಕ ವಲಯದ ಆಧುನಿಕ ಆವಿಷ್ಕಾರಗಳಾದ ಕೃತಕ ಬುದ್ಧಿಮತ್ತೆ, ಉಪಗ್ರಹ ಚಿತ್ರಾವಳಿ, ಡ್ರೋನ್, ಸೆನ್ಸಾರ್ ತಂತ್ರಜ್ಞಾನ ಮುಂತಾದವುಗಳನ್ನು ಕೃಷಿ ವಲಯದಲ್ಲಿ ಅಳವಡಿಸಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಹಾಗೂ ಸುಗಮ ಉದ್ಯಮ ರೀತಿಯಲ್ಲಿ ಜನಜೀವನ ಸುಗಮಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಪ್ರಧಾನಿ ಹೇಳಿದರು. ಉನ್ನತ, ಆಧುನಿಕ ಹಾಗೂ ವೈಜ್ಞಾನಿಕ ಭಾರತ ನಿರ್ಮಾಣಕ್ಕೆ ಬಲಿಷ್ಠವಾದ ಬುನಾದಿ ಹಾಕಲಾಗಿದೆ ಎಂದು ಅವರು ವಿವರ ನೀಡಿದರು. We should catalyze, harness and manage change for the nation's prosperity.
Scopus that India is positioned among the top 5 nations of the world in terms of the number of scientific publications. ಲೋಕಸಭೆಯ ಕಲಾಪಕ್ಕೆ ನಿರಂತರವಾಗಿ ಅಡ್ಡಿ ಉಂಟು ಮಾಡುತ್ತಿದ್ದ 21 ಸಂಸದರನ್ನು ಸ್ಪೀಕರ್ ಸುಮಿತ್ರಾ ಮಹಾಜನ್ ಮುಂದಿನ 4 ದಿನಗಳ ಕಾಲ ಕಲಾಪದಿಂದ ಅಮಾನತುಗೊಳಿಸಿದ್ದಾರೆ. ಮೇಕೆದಾಟು ಅಣೆಕಟ್ಟು ವಿಷಯ ಕುರಿತಂತೆ ಎಐಎಡಿಎಂಕೆ ಸದಸ್ಯರು ಹಾಗೂ ಆಂಧ್ರಕ್ಕೆ ವಿಶೇಷ ಪ್ಯಾಕೇಜ್ ಕುರಿತಂತೆ ಟಿಡಿಪಿ ಸದಸ್ಯರು ಇಂದೂ ಸಹ ಸದನದ ಬಾವಿಗೆ ತೆರಳಿ ಘೋಷಣೆ ಕೂಗುತ್ತಾ ಭಿತ್ತಿಪತ್ರ ಪ್ರದರ್ಶಿಸಿದರು. ಸದಸ್ಯರು ತಮ್ಮ ಸ್ಥಾನಕ್ಕೆ ತೆರಳಿ ಸುಗಮ ಕಲಾಪಕ್ಕೆ ಅನುವು ಮಾಡಿಕೊಡುವಂತೆ ಸ್ಪೀಕರ್ ಪದೇ ಪದೇ ವಿನಂತಿಸಿದರೂ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದಾಗ ಕಲಾಪವನ್ನು 2 ಬಾರಿ ಮುಂದೂಡಲಾಯಿತು. ಬಳಿಕ ಸದನ ಸೇರಿದಾಗಲೂ ಸದಸ್ಯರಿಂದ ಗದ್ದಲ ಮುಂದುವರೆದಾಗ ಅಂತಿಮವಾಗಿ ಎಚ್ಚರಿಕೆ ನೀಡಿದ ಸ್ಪೀಕರ್ ನಂತರ ಟಿಡಿಪಿಯ 14 ಹಾಗೂ ಎಐಎಡಿಎಂಕೆಯ 7 ಸದಸ್ಯರನ್ನು ಅಮಾನತು ಮಾಡಿದರು. ನಿನ್ನೆ ಎಐಎಡಿಎಂಕೆ ಪಕ್ಷದ 24 ಸಂಸದರನ್ನು ಅಮಾನತು ಮಾಡಲಾಗಿತ್ತು. लोकसभा में विषय पर चर्चा हो सकती है, विषय पर नियम के अनुरूप उसका निर्णय हो सकता है, लेकिन सदन की कार्यवाही को निरंतर रोकना, इससे देश का बहुत बड़ा नुकसान होता है और देश का नुकसान न हो, सरकार का कामकाज भी चले, जनहित के मुद्दों पर विचार विमर्श हो, इसमें अगर लगातार बाधा उत्पन्न होगी तो निश्चित रूप से अध्यक्ष जी अपने विवेक के अनुसार निर्णय लेंगे. उन्होंने जो निर्णय लिया है वो ठीक लिया है. ಸಂಸತ್ ಭವನದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ನರೇಂದ್ರ ಸಿಂಗ್ ತೋಮರ್, ಮಹತ್ವಪೂರ್ಣ ಚರ್ಚೆಯಾಗಬೇಕಾದ ಲೋಕಸಭೆಯಲ್ಲಿ ಪದೇ ಪದೇ ಕಲಾಪಕ್ಕೆ ಅಡ್ಡಿ ಉಂಟಾಗುತ್ತಿರುವುದು ದೇಶಕ್ಕೆ ಬಹುದೊಡ್ಡ ನಷ್ಟವಾಗಿದೆ. ಈ ಬಗ್ಗೆ ವಿಮರ್ಶೆಯಾಗಬೇಕಿದೆ. ನಿಯಮ ಉಲ್ಲಂಘಿಸಿದ ಸದಸ್ಯರನ್ನು ಸುಗಮ ಕಲಾಪ ದೃಷ್ಟಿಯಿಂದ ಅಮಾನತುಗೊಳಿಸಿದ ಸ್ಪೀಕರ್ ಕ್ರಮ ಸಮರ್ಪಕವಾಗಿದೆ ಎಂದರು. ಕೃಷಿ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆ ಕಲ್ಪಿಸಿ ರೈತರ ಆದಾಯವನ್ನು 2022ರ ವೇಳೆಗೆ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕ್ರಮ ಕೈಗೊಳ್ಳುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಂಜಾಬ್ನ ಗುರುದಾಸ್ಪುರ್ನಲ್ಲಿಂದು ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೊಳಿಸಿ ಕೃಷಿ ಮಾರುಕಟ್ಟೆಗಳನ್ನು ರೈತ ಸ್ನೇಹಿಯಾಗಿಸಲು ಹಾಗೂ ರೈತರ ಸಶಕ್ತೀಕರಣಕ್ಕಾಗಿ ಹೊಸ ನೀತಿ ಅನುಸರಿಸಲಾಗುತ್ತಿದೆ ಎಂದರು. ಎನ್ಡಿಎ ಸರ್ಕಾರ ಜನತೆಯ ಅಭಿವೃದ್ಧಿಗಾಗಿ ಮತ್ತು ದೇಶವನ್ನು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದ ಪ್ರಧಾನಿ, ಕಾಂಗ್ರೆಸ್ ಸೈನಿಕರು ಮತ್ತು ಭಾರತೀಯ ಸೇನಾಪಡೆಯನ್ನು ದುರ್ಬಲಗೊಳಿಸಲು ಪದೇ ಪದೇ ಸುಳ್ಳು ಆರೋಪ ಮಾಡುತ್ತಿದೆ ಎಂದು ಟೀಕಿಸಿದರು. ಕಾಂಗ್ರೆಸ್ ಪಕ್ಷದ ಇತಿಹಾಸ ಹಿಂಸೆಯಿಂದ ಕೂಡಿದೆ ಎಂದ ಪ್ರಧಾನಿ, ಸಿಖ್ ಹತ್ಯಾಕಾಂಡದಲ್ಲಿ ಭಾಗಿಯಾದ ಆರೋಪಿಯನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿಸಲಾಗಿದೆ ಎಂದು ವಾಗ್ದಾಳಿ ನಡೆಸಿದರು. एनडीए सरकार ने उनको बाहर निकाला. 1.5 साल में सिर्फ 3400 करोड़ कर्ज माफी कांग्रेस के लिए पंचवर्षीय योजना है क्या? किसान के मरने के बाद पहुंचोगे क्या? साथियों, आप ये भी मत भूलिए कि पंजाब सहित पूरे देश में छोटे किसान जिनके पास 1-2 हेक्टेयर जमीन है और जिनकी संख्या हिंदुस्तान में सबसे अधिक है, वो कभी बैंकों से कर्ज नहीं पाते हैं, उनको वो मिलता भी नहीं है. उनको तो साहूकारों से या दूसरे लोगों से कर्ज लेना पड़ता है. जब इन गरीब किसानों का ही कर्ज माफ नहीं होगा तो फिर किसानों से झूठ क्यों बोल रही है कांग्रेस? ಉಡುಪಿ ಜಿಲ್ಲೆ ಮಲ್ಪೆಯಲ್ಲಿ ನಾಪತ್ತೆಯಾಗಿರುವ ಮೀನುಗಾರಿಕಾ ದೋಣಿ ಸುವರ್ಣ ತ್ರಿಭುಜ ಹಾಗೂ ಅದರಲ್ಲಿದ್ದ ಮೀನುಗಾರರ ತ್ವರಿತ ಪತ್ತೆಗೆ ಮುಂದಾಗಬೇಕು ಎಂದು ಆಗ್ರಹಿಸಿ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಹಾಗೂ ಕಾರ್ಯಕ್ರಮ ಅನುಷ್ಠಾನ ಸಚಿವ ಡಿವಿ ಸದಾನಂದಗೌಡ ನೇತೃತ್ವದ ನಿಯೋಗ ದೆಹಲಿಯಲ್ಲಿಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ನಿಯೋಗದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ರಘುಪತಿ ಭಟ್ ಮತ್ತಿತರರಿದ್ದರು.
ಉಡುಪಿ ಜಿಲ್ಲೆಯ 7 ಮೀನುಗಾರರು ಕಳೆದ 19 ದಿನಗಳ ಹಿಂದೆ ಅರಬ್ಬಿ ಸಮುದ್ರದಲ್ಲಿ ನಾಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಅವರ ಪತ್ತೆಗೆ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ರಾಜನಾಥ್ ಸಿಂಗ್ ಅವರಿಗೆ ಮನವಿ ಮಾಡಲಾಗಿದೆ ಎಂದು ಸದಾನಂದ ಗೌಡ ತಿಳಿಸಿದರು. ಬೆಂಗಳೂರು ಸಬರ್ಬನ್ ರೈಲ್ವೆ ಯೋಜನೆ ಕುರಿತು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿಂದು ಸಭೆ ಆಯೋಜಿಸಲಾಗಿತ್ತು. ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್, ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್, ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಜೈನ್, ಆರ್ಥಿಕ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಐಎಸ್ಎನ್ ಪ್ರಸಾದ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಸುಬ್ರಹ್ಮಣ್ಯ, ನಗರ ಭೂ ಸಾರಿಗೆ ಇಲಾಖೆ ನಿರ್ದೇಶಕ ದರ್ಪಣ್ ಜೈನ್ ಮತ್ತಿತರರು ಹಾಜರಿದ್ದರು. ರಾಜ್ಯ ರಸ್ತೆ ಸಾರಿಗೆ ಬಸ್ ಪ್ರಯಾಣ ದರ ಏರಿಕೆ ವಿಷಯವನ್ನು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿವೇಚನೆಗೆ ಬಿಡಲಾಗಿದೆ ಎಂದು ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಮದ್ದೂರಿನಲ್ಲಿಂದು ಹೇಳಿದ್ದಾರೆ. ಪ್ರಸ್ತುತ 1 ಲೀಟರ್ ಡೀಸೆಲ್ ಬೆಲೆ 63 ರೂಪಾಯಿ ಇದ್ದು, ದರ ಕಡಿಮೆಯಾದರೆ ಬಸ್ ಪ್ರಯಾಣ ದರ ಏರಿಕೆ ವಿಷಯವನ್ನು ಕೈಬಿಡುವ ಬಗ್ಗೆ ಚಿಂತಿಸಲಾಗುವುದು ಎಂದು ಹೇಳಿದರು. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಪ್ರತಿ ಲೀಟರ್ ಹಾಲಿನ ದರವನ್ನು 2 ರೂಪಾಯಿ ಕಡಿಮೆ ಮಾಡಿದೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರಿಂದಾಗಿ ಹಾಲು ಒಕ್ಕೂಟ ಹಾಲಿನ ಖರೀದಿ ದರ ಹೆಚ್ಚಳ ಮಾಡಬೇಕೆಂದರು. ರಾಜ್ಯದ ಗ್ರಾಮೀಣ ಭಾಗದ ಪ್ರದೇಶಗಳಿಗೆ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಸಂಚಾರ ಆರಂಭಿಸಲಾಗುವುದು. ಬಿಎಂಟಿಸಿಗೆ ಹೊಸದಾಗಿ 3,000, ಕೆಎಸ್ಆರ್ಟಿಸಿಗೆ 2,500, ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ 350 ಬಸ್ಗಳನ್ನು ಖರೀದಿಸಲು ನಿರ್ಧರಿಸಲಾಗಿದೆ. ಇದರಿಂದಾಗಿ ಅಗತ್ಯವಿರುವ ಕಡೆ ಬಸ್ ಸಂಚಾರ ಹೆಚ್ಚಿಸಲು ಸಾಧ್ಯವಾಗಲಿದೆ ಎಂದರು. ಒತ್ತಾಯ ಮಾಡೋದೇನೆಂದರೆ ಈ ಮಿಲ್ಕ್ ಫೆಡರೇಷನ್ ಅವರು ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ನಾವು ಕೂಡ ಈ RTA ಇಂದ ಪರ್ಮಿಷನ್ ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಯಿಂದ ನಾವು ಅಪ್ಲೈ ಮಾಡಿ ಯಾವ ರೂಟ್ ಬೇಕೋ ಅದರಿಂದ ಪರ್ಮಿಷನ್ ತಗೋಬೇಕು. ಇವಾಗ ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲೆಲ್ಲ ಓಡಿಸೋದಕ್ಕೆ ಇವಾಗ ಹೆಚ್ಚಿನ ಬಸ್ಗಳನ್ನು ಕೂಡ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಇವತ್ತು ಬೋರ್ಡ್ ಮೀಟಿಂಗ್ ಇದೆ, ಅದರಲ್ಲೂ ಕೂಡ ನಾವು ಪ್ರಸ್ತಾವನೆ ಇಟ್ಟಿದ್ದೀವಿ. BMTCನಲ್ಲಿ 3,000 ಬಸ್ ಪರ್ಚೇಸ್ ಮಾಡ್ತಾ ಇದ್ದೀವಿ. ಹಾಗೆ KSRTCನಲ್ಲಿ 2,500 ಬಸ್ ಪರ್ಚೇಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಅಲ್ಲೂ ಕೂಡ ಇವಾಗ 350 ಬಸ್ಗಳನ್ನ ಹೊಸದಾಗಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಹೀಗೆ ಇದನ್ನು ಸಾರಿಗೆ ಇದನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಸೌಕರ್ಯವನ್ನು. ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿ ಪಟ್ಟಿಗೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಶೀಘ್ರ ಅಂಕಿತ ಹಾಕಲಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಪಟ್ಟಿ ಸಂಬಂಧ ಇರುವ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಪಕ್ಷದ ಹಿರಿಯ ನಾಯಕರು ಜೆಡಿಎಸ್ನ ಹಿರಿಯ ನಾಯಕರೊಂದಿಗೆ ಚರ್ಚಿಸಿ ಶೀಘ್ರವೇ ಪರಿಹಾರ ಕಂಡುಕೊಳ್ಳಲಿದ್ದಾರೆ. ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದಿರುವ ಕೆಲ ಶಾಸಕರು ಅಸಮಾಧಾನಗೊಳ್ಳುವುದು ಸಹಜ. ಅಂತಹ ಶಾಸಕರೊಂದಿಗೆ ವರಿಷ್ಠರು ನಿರಂತರ ಸಂಪರ್ಕದಲ್ಲಿದ್ದಾರೆ. ಸಮಸ್ಯೆ ಶೀಘ್ರ ಬಗೆಹರಿಯಲಿದೆ ಎಂದು ಹೇಳಿದರು. ಕಾಂಗ್ರೆಸ್ನ ವರಿಷ್ಠರು ನಮ್ಮ ಹೊಸದಾಗಿ ಏನೀಗ ಸಚಿವ ಸಂಪುಟದ ವಿಸ್ತರಣೆ ಮಾಡಿದ್ದೇವೆ, ಕೆಲವೊಂದು ಮಂತ್ರಿಗಳಿಗೆ ಇಂಥ ಖಾತೆಗಳನ್ನು ಕೊಡಬೇಕು ಅಂತೇಳಿ ಹೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಒಂದೆರಡು ಕಡೆ ಏನೋ ಒಂದು ಸಣ್ಣ ಪುಟ್ಟ ಗೊಂದಲಗಳು ಇದೆ, ಅದನ್ನು ಮಾತುಕತೆ ಮಾಡುವಂತ ಮುಖಾಂತರ ಬಗೆಹರಿಸಿಕೊಳ್ಳಲಾಗುತ್ತದೆ. 50 ವರ್ಷಗಳ ನಂತರ ಒಬ್ಬ ಅಲ್ಪಸಂಖ್ಯಾತ ಜನಪ್ರತಿನಿಧಿಗೆ ಕರ್ನಾಟಕ ರಾಜ್ಯದಲ್ಲಿ ಸಂಪುಟ ದರ್ಜೆಯ ಸಚಿವ ಸ್ಥಾನ ದೊರಕಿದೆ. ಅದರ ಜೊತೆಯಲ್ಲಿ ಬಸವ ಕಲ್ಯಾಣ ಶಾಸಕರಾದಂಥ ಪಿ ನಾರಾಯಣರಾವ್ ಅವರಿಗೆ ರಾಜ್ಯ ಮಟ್ಟದ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಪಕ್ಷ ಕೊಟ್ಟಿದೆ. ಬೀದರ್ ಜಿಲ್ಲೆಗೆ 50 ವರ್ಷಗಳ ಬಳಿಕ ಅಲ್ಪಸಂಖ್ಯಾತ ಸಮುದಾಯ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲು ಎಲ್ಲ ಸಚಿವರು ಶ್ರಮಿಸಲಿದ್ದಾರೆ ಎಂದರು. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ 50 ವರ್ಷದೊಳಗಿನ 2 ಮಹಿಳೆಯರ ಪ್ರವೇಶವನ್ನು ವಿರೋಧಿಸಿ ಬಿಜೆಪಿ ಕೇರಳದಲ್ಲಿಂದು ಬಂದ್ ಆಚರಿಸಿತು. ಕೇರಳದ ವಿವಿಧೆಡೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿದ್ದು ವ್ಯಾಪಾರ ವಹಿವಾಟು ಸ್ತಬ್ಧವಾಗಿತ್ತು. 57ಕ್ಕೂ ಹೆಚ್ಚು ಬಸ್ಗಳಿಗೆ ಹಾನಿಯಾಗಿದ್ದು ಬಂದ್ ಸಂಚಾರವನ್ನು ಸಂಪೂರ್ಣ ಸ್ಥಗಿತಗೊಳಿಸಲಾಗಿತ್ತು. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪ್ರತಿಕ್ರಿಯಿಸಿ, ದೇಗುಲ ಪ್ರವೇಶಿಸಿದ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಅಲ್ಲದೆ ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಿದ್ದೇವೆ. ಕಾನೂನು ಸುವ್ಯವಸ್ಥೆ ಕೈಗೆತ್ತಿಕೊಳ್ಳಲು ಯಾರಿಗೂ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಹೇಳಿದರು.
In the Sabrimala temple issue, it is the government's responsibility to give protection to women. The government has fulfilled this constitutional responsibility. ಕೇರಳದ ವಿಖ್ಯಾತ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಇಬ್ಬರು ಮಹಿಳೆಯರ ಪ್ರವೇಶ ನಂತರ ದೇಗುಲದ ಬಾಗಿಲು ಹಾಕಿದ ಆಡಳಿತ ಮಂಡಳಿ ವಿರುದ್ಧ ಸಲ್ಲಿಸಲಾದ ನ್ಯಾಯಾಂಗ ನಿಂದನೆ ಅರ್ಜಿಯ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಈ ಮಧ್ಯೆ ಕೇರಳದಲ್ಲಿ ನಿನ್ನೆ ರಾತ್ರಿ ವಿವಿಧ ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ನಡುವೆ ಘರ್ಷಣೆ ಸಂಭವಿಸಿದ್ದು ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಈ ಸಂಬಂಧ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಯ್ಯಪ್ಪ ದೇಗುಲಕ್ಕೆ ಮಹಿಳೆಯರ ಪ್ರವೇಶ ವಿರೋಧಿಸಿ ಕೆಲ ಸಂಘಟನೆಗಳು ನೀಡಿದ ಬಂದ್ ಕರೆ ಶಾಂತಿಯುತವಾಗಿದ್ದು ಯಾವುದೇ ಅಹಿತಕರ ಘಟನೆ ವರದಿಯಾಗಿಲ್ಲ. ತಿರುವನಂತಪುರಂ, ಕೊಚ್ಚಿ, ಪಟ್ಟಣಂತಿಟ್ಟ ಸೇರಿದಂತೆ ಹಲವೆಡೆ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದು ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿತ್ತು. ಬಂದ್ಗೆ ಬಿಜೆಪಿ ಪೂರ್ಣ ಬೆಂಬಲ ನೀಡಿದ್ದು ಕೆಲವು ವ್ಯಾಪಾರಿ ಸಂಘಟನೆಗಳು ವಿರೋಧಿಸಿದ್ದವು. ಭಾರತದ ಅತಿ ವೇಗದ ರೈಲು 18 ಶೀಘ್ರವೇ ರಾಷ್ಟ್ರದ ರಾಜಧಾನಿ ದೆಹಲಿ ಮತ್ತು ಪವಿತ್ರ ಕ್ಷೇತ್ರ ವಾರಾಣಸಿಯ ನಡುವೆ ಸಂಚಾರ ಆರಂಭಿಸಲಿದೆ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಓಡುವ ಈ ರೈಲು ಸೇವೆಯಿಂದ ದೆಹಲಿ ಮತ್ತು ವಾರಾಣಸಿಯ ನಡುವಿನ ಪ್ರಯಾಣದ ಅವಧಿ 11 ಗಂಟೆ 30 ನಿಮಿಷದಿಂದ ಕೇವಲ 8 ಗಂಟೆಗೆ ಇಳಿಕೆಯಾಗಲಿದೆ. ಈ ರೈಲಿನಲ್ಲಿ ವಿಶ್ವ ದರ್ಜೆಯ ಆತಿಥ್ಯ ಹಾಗೂ ವೈಫೈ ಸೇವೆ ಒದಗಿಸಲಾಗಿದ್ದು ಕಾನ್ಪುರ ಮತ್ತು ಅಲಹಾಬಾದ್ಗಳಲ್ಲಿ ನಿಲುಗಡೆ ಇರುತ್ತದೆ ಎಂದು ಗೋಯಲ್ ತಿಳಿಸಿದರು. एक साथ बनी है, एक डब्बे से दूसरे डब्बे जाने की भी सुविधा है और ये लगभग 160 किलोमीटर प्रति घंटा की स्पीड तक उस रफ्तार पे चलते हुए बनारस का 750 किलोमीटर का लगभग जो सफर है इसको पार करेगी। इस ट्रेन में हर प्रकार की सुविधा, चाहे वो शौचालय हो, चाहे वो केटरिंग की सर्विस हो, हर चीज पे अधिक ध्यान दिया गया है। दिव्यांगों के लिए भी टॉयलेट्स बनाए गए हैं, सभी टॉयलेट्स बायो टॉयलेट्स हैं। आपने देखा सीट्स की क्वालिटी भी अपग्रेड की गई है। ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಸಿಡ್ನಿಯಲ್ಲಿ ನಡೆಯುತ್ತಿರುವ 4ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲನೇ ದಿನದಾಟದ ಅಂತ್ಯಕ್ಕೆ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ ನಷ್ಟಕ್ಕೆ 303 ರನ್ ಮಾಡುವ ಮೂಲಕ ದಿನದ ಗೌರವಕ್ಕೆ ಪಾತ್ರವಾಗಿದೆ. ದಿನದಾಟ ಮುಗಿದಾಗ ಚೇತೇಶ್ವರ ಪೂಜಾರ 130 ರನ್, ಹನುಮ ವಿಹಾರಿ 39 ರನ್ ಗಳಿಸಿದ್ದರು. ಈ ಇಬ್ಬರು 5ನೇ ವಿಕೆಟ್ಗೆ ಅಜೇಯ 75 ರನ್ ಜೊತೆಯಾಟದಲ್ಲಿ ಭಾಗಿಯಾಗಿದ್ದರು. ಸತತ ವೈಫಲ್ಯದ ನಡುವೆಯೂ ತಂಡದಲ್ಲಿ ಸ್ಥಾನ ಪಡೆದ ಕೆಎಲ್ ರಾಹುಲ್ ಇಂದು ಕೂಡ ಕೇವಲ 9 ರನ್ ಮಾಡಿ ಹಜ್ಲೆವುಡ್ ಬೌಲಿಂಗ್ನಲ್ಲಿ ಮಾರ್ಷ್ಗೆ ಕ್ಯಾಚಿತ್ತು ನಿರ್ಗಮಿಸುವ ಮೂಲಕ ನಿರಾಶೆ ಮೂಡಿಸಿದರು. ಮತ್ತೊಬ್ಬ ಕನ್ನಡಿಗ ಮಯಾಂಕ್ ಅಗರ್ವಾಲ್ 77 ರನ್ ಮಾಡಿ ಲಯಾನ್ ಬೌಲಿಂಗ್ನಲ್ಲಿ ಮಾರ್ಷ್ಗೆ ಕ್ಯಾಚ್ ನೀಡಿ ಔಟಾದರೆ ನಾಯಕ ವಿರಾಟ್ ಕೊಹ್ಲಿ ಸಹ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ಉಳಿಯದೆ ಕೇವಲ 23 ರನ್ ಗಳಿಸಿ ಹಜ್ಲೆವುಡ್ ಬೌಲಿಂಗ್ನಲ್ಲಿ ಪೈನ್ಗೆ ಕ್ಯಾಚ್ ನೀಡಿ ಮರಳಿದರು. ಅಜಿಂಕ್ಯ ರಹಾನೆ ಕೂಡ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲಿಲ್ಲ. ಆದರೆ ತಾಳ್ಮೆಯ ಆಟವಾಡಿದ ಚೇತೇಶ್ವರ ಪೂಜಾರ ತಮ್ಮ 18ನೇ ಟೆಸ್ಟ್ ಶತಕ ಸಿಡಿಸಿ ಭಾರತ ಉತ್ತಮ ಮೊತ್ತ ಕಲೆ ಹಾಕಲು ನೆರವಾದರು. ಆಸ್ಟ್ರೇಲಿಯಾ ಪರ ಹಜ್ಲೆವುಡ್ 2 ಹಾಗೂ ಮಿಶೆಲ್ ಸ್ಟಾರ್ಕ್, ನೇಥನ್ ಲ್ಯಾನ್ ತಲಾ 1 ವಿಕೆಟ್ ಪಡೆದರು. 4 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಭಾರತ 2-1 ಮುನ್ನಡೆ ಸಾಧಿಸಿದ್ದು ಈ ಕೊನೆಯ ಪಂದ್ಯವನ್ನು ಡ್ರಾ ಮಾಡಿಕೊಳ್ಳುವ ಅಥವಾ ಗೆಲ್ಲುವ ಮೂಲಕ ಸರಣಿ ಕೈವಶಪಡಿಸಿಕೊಳ್ಳುವ ಕಾತರದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಕ್ಷರ ಜಾತ್ರೆಗೆ ಧಾರವಾಡ ಸಜ್ಜು. 3 ದಿನಗಳ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾಳೆ ವಿದ್ಯುಕ್ತ ಚಾಲನೆ. ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ಪಟ್ಟಿಗೆ ಮುಖ್ಯಮಂತ್ರಿ ಶೀಘ್ರ ಅಂಕಿತ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ. ಮಹಿಳೆಯರಿಂದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಪ್ರವೇಶ. ಬಿಜೆಪಿಯಿಂದ ಕೇರಳದಲ್ಲಿ ಬಂದ್ ಆಚರಣೆ. ಮತ್ತು ಸಿಡ್ನಿ ಟೆಸ್ಟ್ ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ ಮೊದಲ ದಿನದ ಗೌರವ. 4 ವಿಕೆಟ್ ನಷ್ಟಕ್ಕೆ 303 ರನ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.